ನಮಸ್ಕಾರ. ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಗ್ಯಾರಂಟಿ ಸರ್ಕಾರ ಅಂತ. 5 ಯೋಜನೆಗಳನ್ನ ತಂದ್ರು. ಏನು ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಮತ್ತೆ ಶಕ್ತಿ ಯೋಜನೆ ಅಂತ ತಂದ್ರು, ಅನ್ನಭಾಗ್ಯ, ಯುವ ನಿಧಿ ಅಂತ ಅಲ್ವಾ. ಈ 5 ಯೋಜನೆಗಳನ್ನ ಜನ ಹೇಗೆ ಬಳಸ್ಕೊಳ್ತಾ ಇದ್ದಾರೆ, ಹೇಗೆ ಸದ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ 2 ಟೀಮ್ ಈಗ ರಿಸರ್ಚ್ ಮಾಡಿದೆ. ಈ ರಿಸರ್ಚ್ ನಲ್ಲಿ ಒಂದೊಳ್ಳೆ ಸುದ್ದಿ ಹೊರ ಬಂದಿರೋದು ಏನಪ್ಪಾ ಅಂತ ಹೇಳಿದ್ರೆ, ಈ ಉಚಿತ ಪ್ರಯಾಣದಿಂದ ಅಂದ್ರೆ ಉಚಿತ ಬಸ್ ಯಾನದಿಂದ 19% ಹೆಣ್ಮಕ್ಳು ಮನೆಯಿಂದ ಹೊರಗೋಗಿ ಕೆಲಸ ಮಾಡೋಕೆ ಶುರು ಮಾಡಿದ್ದಾರೆ ಅಂತ. ಅಂದ್ರೆ ಉದ್ಯೋಗ ಜಾಸ್ತಿ ಆಗಿದೆ ಈ ಶಕ್ತಿ ಯೋಜನೆಯಿಂದ ಅಂತ. ಇನ್ನು ಗೃಹಲಕ್ಷ್ಮಿಯಿಂದ 94% ಮಹಿಳೆಯರಿಂದ ಉತ್ತಮ ಆಹಾರ ಖರೀದಿ ಅಂದ್ರೆ ಹಣವನ್ನ ಸೇವಿಂಗ್ಸ್ ಮಾಡಿಕೊಂಡು ಉಳಿಸ್ಕೊಂಡು ಮನೆಯ ಮೇಂಟೆನೆನ್ಸ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅನ್ನುವಂತಹ ರಿಸರ್ಚ್ನಿಂದ ಅಂಶ ಹೊರಗೆ ಬಂದಿದೆ. ಇನ್ನು ಅನ್ನಭಾಗ್ಯದಿಂದ 94% ಕುಟುಂಬಗಳಿಗೆ ಉಚಿತ 5 kg ಅಕ್ಕಿ ಸದ್ಬಳಕೆ ಆಗ್ತಾ ಇದೆ ಅನ್ನುವಂತಹ ಸುದ್ದಿ. ಅದಾಗ್ತಾ ಇದ್ದಂತೆ ಗೃಹ ಜ್ಯೋತಿ ಅಂದ್ರೆ ಕರೆಂಟ್ ಬಿಲ್ ಅನ್ನ ಉಳಿಸೋ ಅಥವಾ 200 ಯೂನಿಟ್ ಒಳಗೆ ಬಳಕೆ ಮಾಡಿದಂಥವ್ರಿಗೆ ಫ್ರೀ ಅಂತ ಹೇಳಿದ್ರಲ್ಲ, ಅವ್ರಗಳಿಗೆ 200 ಯೂನಿಟ್ ಫ್ರೀ ವಿದ್ಯುತ್ ಪರಿಣಾಮ 43% ಹೆಣ್ಮಕ್ಳು ಗೃಹ ಬಳಕೆ ಉತ್ಪನ್ನವನ್ನ ಖರೀದಿ ಮಾಡ್ತಾ ಇದ್ದಾರೆ. ಅಂದ್ರೆ ಕರೆಂಟ್ ಬಿಲ್ನ ಉಳಿಸ್ಕೊಂಡು ಬೇರೆ ಬೇರೆ ವಸ್ತುಗಳನ್ನ ಖರೀದಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಅಂಶಗಳು ಹೊರ ಬಂದಿದೆ. ಅಂದ್ರೆ ಜನ ಸದ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಈ ಪಂಚ ಗ್ಯಾರಂಟಿಗಳನ್ನ ಅನ್ನುವ ಸಿಹಿ ಸುದ್ದಿಯನ್ನ ಈ ರಿಪೋರ್ಟ್ ಇದೀಗ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.